ಹೈಕಮಾಂಡ್ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಮುಖವಾಗಿ ರಾಜ್ಯ ಉಸ್ತುವಾರಿ ಸಚಿವರಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗ ರಾಜ್ಯಕ್ಕೆ ಎಂಟ್ರಿ ಆಗಿದ್ದಾರೆ. ಪ್ರಮುಖವಾಗಿ ಕೆಪಿಸಿಸಿ ಆಫೀಸ್ ನಲ್ಲಿ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ 40 ಶಾಸಕರ ಜೊತೆ ಇವತ್ತು ಪ್ರಮುಖವಾಗಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಯಾವ ರೀತಿಯಾದಂತಹ ಒಂದಿಷ್ಟು ಚರ್ಚೆಯನ್ನ ನಡೆಯುತ್ತೆ ಏನನ್ನೋದರ ಬಗ್ಗೆಯೂ ಕೂಡ ಇವತ್ತು ಪ್ರಮುಖವಾಗಿ ಗೊತ್ತಾಗ್ತಾ ಇರುವಂತದ್ದು. ಅದಕ್ಕೂ ಮುನ್ನ ಇವತ್ತು ಕೆಪಿಸಿಸಿ ಆಫೀಸ್ ನಲ್ಲಿ ಸಹಜವಾಗಿ ನಾವು ನೋಡ್ತಾ ಹೋದ್ರೆ ಕೆಪಿಸಿಸಿ ಆಫೀಸ್ ನಲ್ಲಿ ರಾಜ್ಯ ಉಸ್ತುವಾರಿ ಸಚಿವರಾಗಿ ಸುರ್ಜೇವಾಲಾ ಅವರು ಆಗಮಿಸಿರುವಂತದ್ದು. ಇದರ ಜೊತೆಗೆ ಹಲವು ಕಾಂಗ್ರೆಸ್ನ ಶಾಸಕರು ಕೂಡ ಆಗಮಿಸಿದ್ದಾರೆ. ಇನ್ನು ಅದರ ಜೊತೆಗೆ BR ಪಾಟೀಲ್ ಅವರು ಕೂಡ ಇಲ್ಲಿ ಆಗಮಿಸಿರುವಂತದ್ದು. ಅದಂದ್ರೆ BR ಪಾಟೀಲ್ ಅವರಾಗಿರ್ಬೋದು, ರಾಜು ಕಾಗೆ ಅವರಾಗಿರ್ಬೋದು, ಅವರ ಜೊತೆಯಾಗಿ ಪ್ರತ್ಯೇಕವಾಗಿ ಒಂದಿಷ್ಟು ಸಭೆಯನ್ನ ನಡೆಸೋದು. ಯಾಕಂದ್ರೆ ಸ್ವಪಕ್ಷದಲ್ಲೇ ಇದ್ದಂತ ಸಂದರ್ಭದಲ್ಲಿ ವಸತಿ ಇಲಾಖೆಯಲ್ಲಿ ಸಾಕಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ಕೂಡ ಬಹಳಷ್ಟು ಆರೋಪವನ್ನ ಮಾಡಿದ್ರು. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿಯಾದಂತ ಭ್ರಷ್ಟಾಚಾರ ನಡೆದಿದೆಯಾ? ಕೇವಲ ವಸತಿ ಇಲಾಖೆಯಲ್ಲಿ ಮಾತ್ರ ಅಲ್ಲ, ಹಲವು ಇಲಾಖೆಗಳಲ್ಲೂ ಕೂಡ ಇದೇ ರೀತಿಯಾದಂತ ಭ್ರಷ್ಟಾಚಾರ ನಡೆದಿದೆಯಾ ಅನ್ನುವಂತ ಆರೋಪವೂ ಕೂಡ ಈಗ ಕೇಳಿ ಬರ್ತಾ ಇತ್ತು. ಅದಾದ ಬೆನ್ನಲ್ಲೇ ಇದೀಗ ಪ್ರಮುಖವಾಗಿ ರಾಜ್ಯ ಉಸ್ತುವಾರಿ ಸಚಿವರಾಗಿರುವಂತಹ ಸುರ್ಜೇವಾಲಾ ಅವರು ಯಾವಾಗ ಬೆಂಗಳೂರಿಗೆ ಆಗಮಿಸ್ತಾರೆ, ಒಂದಿಷ್ಟು ಮೇಜರ್ ಸುದ್ದಿ ಇದ್ದೇ ಇರುತ್ತೆ. ಅಂದ್ರೆ ಪ್ರಮುಖವಾಗಿ ಸರ್ಜರಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ BR ಪಾಟೀಲ್ ಅವರ ಜೊತೆ ಆಗಿರ್ಬೋದು, ರಾಜು ಕಾಗೆ ಅವರ ಜೊತೆ ಆಗಿರ್ಬೋದು, ಪ್ರದೀಪ್ ಈಶ್ವರ್ ಅವರ ಜೊತೆ ಆಗಿರ್ಬೋದು, ಹಲವು ನಾಯಕರ ಜೊತೆ ಇವತ್ತು ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಯಾವ ರೀತಿಯಾದಂತಹ ಒಂದಿಷ್ಟು ಚರ್ಚೆಗಳನ್ನಾಗಬಹುದು, ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ಸ್ವಪಕ್ಷದಲ್ಲಿ ಆಗ್ತಾ ಇರುವಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಈಗ ಪ್ರದೀಪ್ ಈಶ್ವರ್ ಅವರು ಯಾವ ರೀತಿಯಾದಂತಹ ಒಂದಿಷ್ಟು ಹೆಜ್ಜೆಗಳನ್ನ ಇಡ್ಬೋದು, ಸುರ್ಜೇವಾಲಾ ಅವರು ಯಾವ ರೀತಿಯಾದಂತಹ ಹೆಜ್ಜೆಗಳನ್ನ ಇಡ್ಬೋದು, ಇನ್ನು BR ಪಾಟೀಲ್ ಅವರು ಪ್ರಮುಖವಾಗಿ ಹಿರಿಯ ನಾಯಕರು, ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದುಕೊಂಡೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಂದಿಷ್ಟು ಆಡಿದಂತ ಮಾತುಗಳು ಸರ್ಕಾರಕ್ಕೆ ಸಾಕಷ್ಟು ಮುಜುಗರವನ್ನ ತಂದಿದೆ. ಅಂತಂದ್ರೆ ವಿರೋಧ ಪಕ್ಷದ ನಾಯಕರುಗಳಿಗೆ ಒಂದಿಷ್ಟು ಅಸ್ತ್ರವನ್ನ ಕೊಡುವಂತ ಕೆಲಸವೂ ಕೂಡ ಆಯ್ತು. ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿಯಾದ ಬೆಳವಣಿಗೆ ನಡೀತಾ ಇದೆಯಾ ಅನ್ನುವಂಥ ಸಾಕಷ್ಟು ಆರೋಪಗಳನ್ನ ಕೇಳಿ ಬರ್ತಾ ಇತ್ತು. ಅವೆಲ್ಲವೂ ಕೂಡ ಆದ ನಂತರ ಇವತ್ತು ಕೆಪಿಸಿಸಿಯಲ್ಲಿ ಬಹಳಷ್ಟು ಹೈ ವೋಲ್ಟೇಜ್ ಮೀಟಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 40 ಶಾಸಕರ ಜೊತೆ ಇರುವಂತಹ ಒಂದು ಮೀಟಿಂಗು ಇವತ್ತು ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಹಾಕಬಹುದು ಅಂತಂದ್ರೆ ಅವರ ಕ್ಷೇತ್ರಕ್ಕೆ ಆಗ್ತಾ ಇರುವಂತಹ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಪ್ರಮುಖವಾಗಿ ಒಂದೊಂದಾಗಿ ಹೇಳುವಂತ ಕೆಲಸವೂ ಕೂಡ ಆಗಬಹುದು. ಅಂದ್ರೆ ಶಾಸಕರಿಗೆ ಸಿಗುವಂತ ಹಣದಲ್ಲಿ ನಮಗೇನು ಕೂಡ ಸಿಗ್ತಾ ಇಲ್ವಾ ಅನ್ನುವಂತ ಆರೋಪ ಏನಾದ್ರೂ ಮಾಡಬಹುದಾ, ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಆರೋಪ ಮಾಡಬಹುದಾ, ಇವೆಲ್ಲವೂ ಕೂಡ ಇಲ್ಲಿ ಪ್ರದೀಪ್ ಸುರ್ಜೇವಾಲಾ ಅವರ ಮುಂದೆ ಎಲ್ಲಾ ನಾಯಕರು ಇಡುವಂತ ಕೆಲಸವೂ ಕೂಡ ಆಗ್ತಾ ಇದೆ. ಸೊ ಇವೆಲ್ಲವೂ ಕೂಡ ನೋಡ್ತಾ ಹೋದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಮುಜುಗರ ಆಗುವಂತ ಕೆಲಸವೂ ಕೂಡ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಈಗ ಎಲ್ಲಾ ನಾಯಕರು ಬರ್ತಾ ಇದ್ದಾರೆ. ಪ್ರಮುಖವಾಗಿ BR ಪಾಟೀಲ್ ಅವರು ಬಂದಿದ್ದಾರೆ, ರಾಜು ಕಾಗೆ ಅವರು ಬರಬೇಕಾಗಿರುವಂತದ್ದು, ಇನ್ನು ಪ್ರದೀಪ್ ಈಶ್ವರ್ ಅವರು ಬಂದಿದ್ದಾರೆ. ಈಗ ಎಲ್ಲಾ ನಾಯಕರು ಬಂದ ನಂತರ ಯಾವ ರೀತಿಯಾದಂತ ಚರ್ಚೆ ಆಗಬಹುದು, ಯಾಕಂದ್ರೆ ಪ್ರತ್ಯೇಕವಾಗಿ 20 ನಿಮಿಷಗಳ ಕಾಲ ಒಬ್ಬೊಬ್ಬ ಶಾಸಕರಿಗೆ 20 ನಿಮಿಷಗಳ ಕಾಲ ಒಂದಿಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತ ಚರ್ಚೆ ಆಗಬಹುದು ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಬೆಳವಣಿಗೆ ಆಗ್ಬೇಕು, ಅದರಲ್ಲೂ ಕೂಡ ಪ್ರಮುಖವಾಗಿ ಬದಲಾವಣೆ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಒಂದಿಷ್ಟು ಬದಲಾವಣೆ ಗಾಳಿಗೆ ನಡೀತಾ ಇದೆ. ಯಾಕಂದ್ರೆ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥದ್ದು ಇದೆಯಲ್ಲ, ರಾಜಣ್ಣ ಅವರ ಹೇಳಿಕೆ ಪ್ರಮುಖವಾಗಿ ಹಿರಿಯ ಸಚಿವರು ಒಂದಿಷ್ಟು ಈ ರೀತಿಯಾದಂತ ಯಾಕೆ ಹೇಳಿಕೆಯನ್ನ ಕೊಟ್ಟರು, ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಬದಲಾವಣೆ ನಿಜವಾಗ್ಲೂ ಕೂಡ ಆಗುತ್ತಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ನಾನು ಸಿರಾಜ್ ವಾಲಿಕಾರ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.